ಗಿರೀಶ್ ಕಾರ್ನಾಡ್ ಅವರ ಧ್ವನಿಯನ್ನು, ಅವರ ಭಾಷೆಯನ್ನು ಕೇಳೋದೇ ಒಂದು ಸೊಗಸು. ನಟ, ನಾಟಕಕಾರ, ಲೇಖಕರು, ರಂಗಕರ್ಮಿ, ಕನ್ನಡ, ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ರಚಿಸಿದ್ದಾರೆ. ಪ್ರಗತಿಪರ ಚಿಂತಕರು, ಆಕ್ಸ್ಫರ್ಡ್ನಲ್ಲಿ ವಿದ್ಯಾಭ್ಯಾಸ ಮಾಡಿದವರು, ಅಲ್ಲಿನ ಡಿಬೇಟ್ ಕ್ಲಬ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊದಲ ಏಷ್ಯನ್. ಜ್ಞಾನಪೀಠ ಪುರಸ್ಕೃತರಾದ ಗಿರೀಶ್ ಕಾರ್ನಾಡ್ ಅವರು ಹೇಳ್ತಾರೆ, ತಮ್ಮಲ್ಲಿನ ಯಾವುದೋ ಒಂದು ಶಕ್ತಿ, ಅಂತಃ ಸ್ಫುರಣೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೊರಬರಬೇಕು. ಅದಕ್ಕಾಗಿನೇ ನಾನು ನನ್ನದೇ ನಾಟಕಗಳನ್ನ ನಿರ್ದೇಶನ ಮಾಡೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ ಅಂತ. ಕೇಳೋಣ ಅವರ ಮಾತು. ಈ ನನ್ನ ಯಾವುದೇ ನಾಟಕವನ್ನ ನಾನು ನಿರ್ದೇಶಿಸಬಾರದು ಅಂತ ಮೊದಲು ಒಂದು ಕಾಲದಲ್ಲಿ ಪ್ರತಿಜ್ಞೆ ಮಾಡಿದ್ದೆ. ಅದು ಯಾಕಂತಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಸ್ಕ್ರಿಪ್ಟ್ ಬರೀತೀವಿ, ಇಂಗ್ಲಿಷ್ ನಲ್ಲಿ ಚಿತ್ರಕಥೆ ಬರೀತೀವಿ. ಅವ್ರಿಗೆ ಬರೀ ಆ ಅನುಭವ ನನಗಿದೆ. ಈಗ ಇದು ಕಾನೂರು ಹೆಗ್ಗಡತಿ ಅಂತಂದ್ರೆ ಯಾವ್ದು ತಬಲ್ಯು ನೀನು ಅದೇ ಮಗನೆ ತಗೊಳ್ಳಿ. ಆ ಹೊತ್ತಿಗೆ ನಾವೇನು ವಿಚಾರ ಮಾಡ್ತೀವಿ ಅಂತಂದ್ರೆ, ಈಗ ಇಷ್ಟಿದೆ, ಇಷ್ಟು ಡೈಲಾಗ್ ಬರ್ತದೆ, ಅದನ್ನ ಹೀಗೆ ನಾವು ಚಿತ್ರಿಸಬಹುದು, ಮುಂದೆ ಚಿತ್ರಣದ ಹೊತ್ತಿಗೆ ಅದನ್ನ ಏನ್ ಮಾಡಬಹುದು ಅಂತ ವಿಚಾರ. ಆ ತರ ನಾಟಕದಲ್ಲಿ ಆಗಬಾರದು ಅಂತ ನನ್ಗನ್ಸುತ್ತೆ. ನನ್ನಲ್ಲಿ ಏನೇನು ಸಾಧ್ಯತೆಗಳಿವೆನೋ ಅಷ್ಟು ನಾ ಬರಿಬೇಕಾದ್ರೆ, ನಾನು ಒಂದು ನಾಟಕ ಬರೆದು ಒಬ್ಬ ನಿರ್ದೇಶಕನ ಕೈಯಲ್ಲಿ ಇಟ್ಟರೆ ನನ್ನಿಂದ ಇನ್ನೇನು ಆಗೋ ಹಾಗಿಲ್ಲ ಅನ್ನೋ ಒಂದು ಭಾವನೆ ಬರಬೇಕು. ಅಷ್ಟು ನಾನು ಕಂಪ್ಲೀಟ್ಲಿ ಸಂಪೂರ್ಣವಾಗಿ ನನ್ನನ್ನ ವಹಿಸ್ಕೊಂಡು ಬಿಡಬೇಕು ಅಂತ ಒಂದು ಹಣ ತೊಟ್ಟಿದ್ದೆ. ಅದಕ್ಕಾಗಿ ನನ್ನ ನಾಟಕಗಳನ್ನ ನಾ ಎಂದೂ ಆಡ್ಲಿಲ್ಲ, ನನ್ನ ನಾಟಕಗಳಲ್ಲಿ ಯಾವಾಗಲೂ ಭಾಗವಹಿಸಲಿಲ್ಲ. ನನ್ನ ನಾಟಕಗಳ ಚಿತ್ರಪಟಗಳಾದಾಗೆ, ಚಲನಚಿತ್ರಗಳಾದಾಗೆ, ಈ ಉದಾಹರಣಾರ್ಥ ನಾಗಮಂಡಲ ಆಯ್ತು, ಅದು ನಾಗಭರಣ ನನ್ನ ಕೇಳಿದ್ರು, ಸ್ಕ್ರಿಪ್ಟ್ ಬರೀ ಇದು ಮಾಡಿ. ನಾಂದೇ ಬೇಡ, ನಿನಗೇನು ಬೇಕು ಮಾಡ್ಕೊ, ನಾ ಬರೆದಿದ್ದು ನನ್ನಿಂದ ಎಷ್ಟು ಸಾಧ್ಯನೋ ಬರೆದು ಮುಗಿಸ್ಬಿಟ್ಟಿದ್ದೀನಿ ಅಂತ. ಆದ್ರೂ ಒಂದು ಅನುಭವ ನಾ ಇಲ್ಲಿ ಒಪ್ಕೊಳ್ಳಿಕ್ಕೆ ಬೇಕು. ಅದೇನಂತಂದ್ರೆ, ನಾಟಕ ರಿಹರ್ಸಲ್ ನಡೆದಾಗ, ಅದನ್ನ ತರಬೇತಿ ನಡೆದಿರ್ಬೇಕಾಗಿದೆ ತಾಂತ್ರಿಕ. ಆ ಹೊತ್ತಿಗೆ ಅಲ್ಲಿದ್ರೆ ಏನೇನೋ ಹೊಳಿತದೆ. ಕೆಲವರು ಆಕ್ಟರ್ಸ್, ನಟರು ಹೇಳ್ತಾರೆ, ಈ ಸಾಲು ಯಾಕೋ ಅರ್ಥ ಸರಿಯಾಗಿ ಬರ್ತಾ ಇಲ್ಲ, ಆ ಸಾಲು ಏನು ಅದು ಬ್ಯಾಡ